ഒന്നുമില്ല, നിൻ്റെ ഫോട്ടോ എടുക്കുമല്ല. ಅಲ್ಲಿಂದ ಇದು ಜಾಗ ಸರ್, ಇದು ಈ ಮೇಲೆ ಅಲ್ಲಿ ತನಕ, ಅದು ಮೇಲೆದು 6 ಸೆನ್ಸ್ ಸೆಪ್ರೇಟ್ ಹಾಕಿ, ಅದು ಮಣ್ಣು ತೆಗಿಬೇಕು ಸ್ವಲ್ಪ. ಅಲ್ಲಿಂದ ಸ್ಟ್ರೈಟ್ ಆ ಕಡೆ ಲಾಸ್ಟ್, ಅಲ್ಲಿಂದ ಫುಲ್ ಈ ಥರ. ಇದು ಇದು ಮೇಲೆ ಈ ಮಣ್ಣು ತೆಗಿಬೇಕು. ಇದು ಕೆಳಗೆ ನೋಡಿ, ಈ ಮರ ಬ್ಯಾಕಿಂದ ಆ ಕಡೆ ಆ ನೆಟ್ಟಿಂದ ಸೀದಾ ಹೋಗಿ ಅಲ್ಲಿ ತನಕ. ಅದು ಈ ಬಿಲ್ಡಿಂಗ್ ನಮ್ಮದು, ഓടിട്ട പേര നമ്മുടെ സ്ട്രേറ്റിംഗ് എന്ന്. അത് പറഞ്ഞാൽ ഇപ്പം എന്തോ കോംಪ್ಲೆಕ್ಸ್ ಹಾಕುವ ಅವರು. ಅವರಿಗೆ 5 ಸೆನ್ಸ್ ಜಾಗ, ನಮ್ಮದು ಇದರಲ್ಲಿ 11 ಸೆನ್ಸ್ ಇದೆ ಸರ್. ഇത് തന്നെ ഒരു ഇച്ചിരി ഹൈറ്റ് ഉണ്ട്, ഇച്ചിരി മണ്ണെടുക്കാനുണ്ട്. ഇത് തന്നെ ഒരു 6 സെൻസ് ഉണ്ട്. പിന്നെ ഇത് താഴത്തെ ഞങ്ങളുടെ സ്ഥലം, എല്ലാം കൂടെ ഒരു 11 സെൻസ് ഉണ്ട്. പിന്നെ അത് സാർ നോക്കണം. പിന്നെ ഞാൻ ഇവിടുന്ന് സീദാ അവിടെ പോയിട്ട് അത് റോഡാണ്. അപ്പുറത്തെ NH ഹൈവേ, ഇത് അലങ്കാർ പോകുന്ന റോഡ്, തൊട്ടടുത്ത് NH ഹൈവേ. ಇದು ನಮ್ಮ ರೆಂಟಿಗೆ ಕೂತ್ಕೊಳ್ತಾ ಇದೆ ಈಗ. ಹಾಗೆ ಅದು ಕ್ಯಾಥಲಿಕ್ ಚರ್ಚ್ ಜಂಕ್ಷನ್, ಅಲ್ಲಿ ಅಂಗಡಿ ಎಲ್ಲ ಇದೆ. ಇದೇ ನಾನು ತೋರಿಸ್ತೇನೆ, ಅಲ್ಲಿ ಕಾಂಪ್ಲೆಕ್ಸ್ ಆಗ್ತಾಯಿದೆ. ഈ റോഡ് സ്ട്രെയിറ്റ് NH ഹൈവേയിലോട്ട്, ഇവിടെ അടുത്ത് NH ഹൈവേ. ನಮ್ಮದು ಇಲ್ಲಿಂದ ಇಲ್ಲಿ ತನಕ ನಮ್ಮದು 11 ಸೆನ್ಸ್, ಇದೊಂದು 5 ಸೆನ್ಸ್. ഈ പട്ടി ഇവിടം വരെ വന്നല്ലേ? ഇത് കണ്ടോ, ഒരാൾ പറഞ്ഞു. ಇದು ಸೀದಾ ಅಲಂಕಾರ ಹೋಗೋ ರೂಟ್.
ಇದು ಸೀದಾ ಸರ್ ನೋಡಿ ಅದು ಎನ್ ಎಚ್ ಹೈವೆ, ಅಲ್ಲಿ ಎನ್ ಎಚ್ ಹೈವೆ, ಅಲ್ಲಿ ಎಲ್ಲ ಅಂಗಡಿ ಇದೆ. ಇದು ಪಕ್ಕದಲ್ಲಿ ಇದೆಲ್ಲ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಭಾರಿ ಸೂಪರ್ ಜಾಗ ಇದು. ನಿಮ್ಮ ಹತ್ರ ನಾನು ಹೇಳಲಿಲ್ಲ ಇಷ್ಟು ತನಕ. ಇಲ್ಲಿ ತುಂಬ ಮಾವಿನಕಾಯಿ ಇದೆ ಸರ್. ಅದು ನೀನು ನೋಡ್ತಾ ಇದೆಯಲ್ಲ ಸರ್, ಅದು ಕಂಪ್ಲೀಟ್ ಎನ್ ಎಚ್ ಹೈವೆ, ದೊಡ್ಡ ಎನ್ ಎಚ್ ಹೈವೆ. ಈಗ ಅಲ್ಲಿ ದೊಡ್ಡ ಸರ್ಕಲ್ ಆಗ್ತಾಯಿದೆ ಸರ್.